ನೋಡ್ರಿ, ಇವತ್ತಿರಂಥ ಉಸ್ತುವಾರಿ ಮಂತ್ರಿ ಬರೀ ಪೊಲೀಸರು ಅನ್ನಲ್ಲ, ಹಲವಾರು ಅಧಿಕಾರಿಗಳ ದುಡ್ಡಿಗಾಗಿ ಟ್ರಾನ್ಸ್ಫರ್ ಮಾಡೋಂಥ ಕೆಲಸ ನಡೆದೈತೆ. ಕನಿಷ್ಠ ಈ ಉಸ್ತುವಾರಿ ಮಂತ್ರಿ ಕನಿಷ್ಠ ಒಂದು ಗ್ರಾಮ ಪಂಚಾಯತ್ ಪಿ ಡಿ ಚೇಂಜ್ ಮಾಡ್ಬೇಕಂದ್ರೆ ಒಂದು ಲೆಟ್ರ್ ಕೊಡ್ಬೇಕಂದ್ರೆ 5 ಲಕ್ಷ ಇಸ್ಕೊಂಡು ಲೆಟ್ರ್ ಕೊಟ್ಟು ಟ್ರಾನ್ಸ್ಫರ್ ಮಾಡೋಂಥ ಕೆಲಸ ಇವತ್ತು ಮಂತ್ರಿ ಮಾಡ್ತಾಯಿದ್ದಾರೆ. ಪಾಪ ಅವ್ರಿಗೆ ನೋವು ಆಗ್ತೈತಿ. ಕುಟುಂಬ ಮಕ್ಕಳು ಅಡ್ಮಿಷನ್ ಮಾಡ್ಸ್ಯಾರ, ಅವ್ರಿಗೆ ಎಷ್ಟು ನೋವಾಗುತ್ತಂದರೆ ಮತ್ತೆ ಎಣ್ಣೆ ಕುಡಿತ ಅಂತ ಅವ್ರ ಮನೆಗೆ ಹೋಗಿತ್ತ ಅವ್ರದ್ದೇನು ತಪ್ಪಲ್ಲ, ಅಧಿಕಾರಿ ತಪ್ಪಲ್ಲ. ಅವ್ರಿಗಿರೋಂಥ ತ್ರಾಸು ಮತ್ತು ಯಾರಿಗೆ ಹೇಳ್ಕೋಬೇಕು? ಸರ್ಕಾರಕ್ಕೆ ಹೇಳ್ಕೊಲಾರ್ದ ಜನರಿಗೆ ಹೇಳ್ಕೊಂಡ್ರೆ ಸಮಸ್ಯೆ ಅಂತವ್ರದ್ದು ಬಗೆಹರಲ್ಲ. ಅದಕ್ಕಾಗಿ ಉಸ್ತುವಾರಿ ಮಂತ್ರಿ ಜನ ನಮ್ಮ ಸಮಸ್ಯೆ ಬಗೆಹರಿಸ್ತಾನಂತೇಳಿ ನೋವಿನಿಂದ ಹೋಗ್ಯಾರ ಬಿಟ್ಟು ಉಸ್ತುವಾರಿ ಸಚಿವರೇ ನನ್ನ ಟ್ರಾನ್ಸ್ಫರ್ ಮಾಡ್ಸ್ಯಾರ ಅಂತ ಹೋಗ್ಯಾರ. ಅವರೇ ಮಾಡ್ಸ್ಯಾರ, ಎದಕ್ಕೆ ಮಾಡ್ಸ್ಯಾರ? ದುಡ್ಡಿನ ಸಲುವಾಗಿ ಮಾಡಿಸ್ತಾರೆ, ಸುಮ್ಮನೆ ಮಾಡಿಸ್ತಾರ. ಇಲ್ಲಿ ಏನಾಗತ್ತೆ ಅಂದರೆ ಯಾರನ್ನ ಹೆಚ್ಚು ದುಡ್ಡು ಕೊಡ್ತಂಡು ಅವ್ರನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಸ್ಟೇಷನ್ಗೆ. ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆಗೂ ದುಡ್ಡು ತಗೊಂತಾರಂತ. ಅಯ್ಯೋ ಶಿವ ಎಲ್ಲಿದ್ರಪ್ಪ? ಗ್ರಾಮ ಪಂಚಾಯತ್ ಪೀಡೆ ಕೂಡ 5 ಲಕ್ಷ ತಗೊಂತ ಇದ್ದಾನ. ಇನ್ನೇನು ಬೇಕು ಹೇಳಿ? ಇಸ್ಪಟ್ನಾಡಲ್ಲಿ ರೊಕ್ಕ ಓಶಾಡಲ್ಲಿ ರೊಕ್ಕ ತಗೊಂತಾನ. ಹೌದಾ? ಇನ್ನೇನು ಬೇಕು ಹೇಳು? ಇವತ್ತು ಪೊಲೀಸ್ ಪೇದೆಯವ್ರನ್ನ ಈಗ ಅಲ್ಲಿ ಸ್ಟ್ರೈಕ್ ಮಾಡಕತ್ತಾರ. ಅಕಸ್ಮಾತ್ ನಾಳೆ ಇವತ್ತು ವಿಷಯದ ಬಾಟ್ಲಿ ಎಲ್ಲ ತಗೊಂಡೋಗ್ಯಾರ. ಅಕಸ್ಮಾತ್ ಅವ್ರ ಜೀವಕ್ಕೆ ಏನಾದ್ರೂ ಯಾರು ಹೊಣೆ? ಅವ್ರ ಜೊತೆ ನಾ ಕೈ ಜೋಡಿಸಿ ಹೋರಾಟಕ್ಕೆ ನಿಂದಿರ್ತೀವಿ, ಅವ್ರ ಸಪೋರ್ಟ್ಗೆ ನಿಂದಿರ್ತೀವಿ. ಏನು ಇವತ್ತಿನ ಅಧಿಕಾರಿಗಳು ಅನ್ಯಾಯ ಆದರೆ ನಾವು ನಮ್ಮ ಲೀಡ್ರ್ ಅವ್ರ ಜೊತೆಗೆ ನಿಂತು ಕೈ ಜೋಡಿಸಿ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಷ್ಟೋ ಜನಕ್ಕೆ ಮೊನ್ನೆ KB ಭಾಳಷ್ಟು ಜನರೆಲ್ಲ 70 ಜನ ಅವ್ರ ವಿರುದ್ಧ ನಿಂತ್ಕೊಂಡು ಕಾಸಿ ಅವ್ರು ಕೂಡ ಇಸ ಕೊಡೋಕೆ ಹೋಗಿದ್ರು. ನಾವೆಲ್ಲ ಉರ್ಲಕ್ಕಂತ ಹೋಗಿದ್ರು, ಹಲವಾರು ಘಟನೆ ಮಾಡ್ಕೊಂಬಕ್ಕೆ ಹೋಗಿದ್ರು. ತುತ್ತು ಸರ್ ನೋಡ್ರಿ, ಮಂತ್ರಿ ಹೆಂಗಜನಂದರೆ ತನ್ನ ಮಾತು ಯಾರು ಕೇಳ್ತಾರೆ ಅವ್ರಿಗೆ ಸಂಯಮ್ತಾ ಇದ್ದಾನೆ. ಯಾರು ಕಾನೂನು ಚೌಕಟ್ಟಿನಾಗ ಸಂವಿಧಾನಬದ್ಧವಾಗಿ ಕೆಲಸ ಮಾಡೋರಿಗೆ ಇಲ್ಲಿ ಆದ್ಯತೆ ಇಲ್ಲ. ಹಾಗಾಗಿ ಮುಂದಿನದಿಂದಲೇ ಅಧಿಕಾರಿಗಳು ಕೂಡ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಇಂಥದ್ದು ಇಡೀ 30 ಜಿಲ್ಲೆಯಲ್ಲಿ ಯಾವ ಆಗ್ತಿಲ್ಲ ಇಂಥ ಘಟನೆ. ಇದು ವಿಶೇಷವಾಗಿ ಕೊಪ್ಪಳದಲ್ಲಿ ನೋಡಿ ನೀವು, ಕೊಲೆ, ಸುಲಿಗೆ, ದೊರೆಡೆ. ಮೊನ್ನೆ ನೀವು ನೋಡ್ರಿ ಗಾಂಧಿ ಮಾರಾಟ ಕೇಳಿದ್ರೆ ಪ್ರಶ್ನೆ ಎಲ್ಲೆಲ್ಲಿ ಮಾರ್ತಾರೆ? ಹಳ್ಳಿಗಳಲ್ಲಿ ಅಂಗಡಿಯಲ್ಲಿ ಕೂಡ ಮಾರೋಂಥ ಕೆಲಸ, ಚಾಕ್ಲೇಟ್ನಾಗ ಕೊಡೋಂಥ ಕೆಲಸ ಇಡೀ ನಮ್ಮ ಜಿಲ್ಲೆದಲ್ಲಿ ಆಗ್ತೈತೆ. ಮತ್ತು ಮಂತ್ರಿ ಅಧಿಕಾರ ಮಾಡ್ತಾನೋ ಏನು ಬೆಂಗಳೂರಿಗೆ ಮಕ್ಕಂತ ಇದೇನೋ? ಬೇಕಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಂತ ಹೆಂಗಿರ್ಬೇಕು? ಅಷ್ಟೇ. ತನ್ನ ಮಾತು ಯಾರು ಕೇಳ್ತಾರ ಅವ್ರಿಗೆ ನಿಂದಿರ್ತಾ ಇದ್ದಾನೆ. ಯಾರು ತನ್ನ ಮಾತು ಕೇಳಲ್ಲ ಅವ್ರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಏನಾರ ಮತ್ತೆ ಹೆಚ್ಚು ದುಡ್ಡು ಕೊಟ್ಬಿಟ್ಟು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಇವ್ರನ್ನ ಇಲ್ಲಿಗೆ ಆಗ್ತಾರೆ. ಇಂಥ ಕೆಲಸ ನಮ್ಮ ಮಂತ್ರಿ ಮಾಡ್ತಾರೆ. ದುಡ್ಡಿಗಾಗಿ ಗ್ರಾಮ ಪಂಚಾಯತ್ PDಗೆ ಕೂಡ ಏನೇನು ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಈ ಗ್ರಾಮ ಪಂಚಾಯತ್ ಆ ಗ್ರಾಮ ಪಂಚಾಯತ್ 5 ಲಕ್ಷ ತಗೊಂಡು ಲೆಟ್ರ್ ಕೊಟ್ಟು ಟ್ರಾನ್ಸ್ಫರ್ ಮಾಡೋಂಥ ಕೆಲಸ ಇವತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆದಾಗ ನೋಡ್ರಿ, ಉಸುಗು ಹಗಲಿ ರಾತ್ರಿ ಮರಳು ಮಾಫಿ ಈ ಥರ ಆಗ್ತೈತೆ ಅಂದರೆ ಯಾವ ಜಿಲ್ಲೆಗೆ ಈ ಥರ ಆಗ್ತಿಲ್ಲ. ಪೊಲೀಸಿನ ಪರವಾಗಿ ನೀವು ನಿಂದಿರ್ತು. ಅವ್ರಿಗೆ ಅನ್ಯಾಯ ಯಾವುದೇ ಅಧಿಕಾರಿ, ಪೊಲೀಸ್ ಆಗಲಿ ಗೌರ್ಮೆಂಟ್ ಅಧಿಕಾರಿಗಳು ಯಾರಿಗೆ ಒಬ್ರು ಅನ್ಯಾಯ ಆದರೆ ನಾವು ನಮ್ಮ ಮುಖಂಡರೆಲ್ಲ ನಿಂತ್ಕೊಂಡು ಅವ್ರು ನ್ಯಾಯ ಕೊಡಿಸೋದಕ್ಕಂತ ಸರ್ಕಾರ ಉದ್ದರೆ ಹೋರಾಟ ಮಾಡ್ತಾರೆ.